ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಎಲ್ಲರೂ ಕೂಡ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತದೆ, ಅದರಲ್ಲಿ ಕೂಡ 16ನೇ ಮತ್ತು 17ನೇ ಕಂತಿನ 4,000 ರೂಪಾಯಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಯಾವಾಗ ಹಾಕ್ತದೆ ಅನ್ನುವಂತಹ ಮಾಹಿತಿಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, 4,000 ರೂಪಾಯಿ ಯಾವಾಗ ಬರುತ್ತೆ ನಮ್ಮ ಅಕೌಂಟಿಗೆ ಅನ್ನುವಂತಹ ಪ್ರಶ್ನೆಗಳನ್ನು ಈಗ ಎಲ್ಲಿ ಹೋದರೂ ಕೂಡ ಕೇಳ್ತಾ ಇದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಅದರ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಒಂದು ಬಂದಿರುವಂಥ ಸದ್ಯಕ್ಕೆ ಒಂದು ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. 16ನೇ ಮತ್ತು 17ನೇ ಕಂತಿನ ಹಣ ಯಾವಾಗ ಬಂದು ಜಮಾ ಆಗ್ತದೆ ಅನ್ನುವಂತಹ ಪಕ್ಕಾ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಒಂದು ಪಕ್ಕಾ ಮಾಹಿತಿ ಸಿಕ್ಕಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಅದನ್ನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರ ಜೊತೆಗೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಈ ಒಂದು ವಿಡಿಯೋದಲ್ಲಿ ಇವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ 1,28,00,000 ಜನರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರಲ್ಲಿ ಈಗಾಗಲೇ 16 ಮತ್ತು 17ನೇ ಕಂತಿನ ಹಣ ಸ್ವಲ್ಪ ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ. ಅದು ಎಷ್ಟು ಜನರಿಗೆ ಜಮಾ ಆಗಿದೆ, ಇನ್ನು ಉಳಿದಿರುವಂತಹ ಜಮಾ ಆಗದೇ ಇರುವಂತಹ ಜನರಿಗೆ ಎಷ್ಟು, ಅದರ ಜೊತೆಗೆ ಅವರಿಗೆ ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಅಪ್ಡೇಟ್ ಕೂಡ ಈಗ ನಮಗೆ ಸಿಕ್ಕಿದೆ ಸ್ನೇಹಿತರೆ. ಇದನ್ನು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದರ ಜೊತೆಗೆ 1,28,00,000 ಒಂದು ಮಹಿಳೆಯರ ಪೈಕಿ ಒಂದು ರೀತಿಯಾಗಿ 7,30,000 ಜನರಿಗೆ, ಅಂದರೆ 7,30,000 ಮಹಿಳೆಯರಿಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅಂದರೆ ಆ ಒಂದು ಮಹಿಳೆಯರಿಗೆ ಗೃಹಲಕ್ಷ್ಮಿಯ 16 ಮತ್ತು 17ನೇ ಕಂತಿನ ಹಣ ಬರ್ತಾ ಇಲ್ಲ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಸ್ನೇಹಿತರೆ, ಅದರ ಜೊತೆಗೆ ಆ ಒಂದು ಹಣ ನಮ್ಮ ಯಾರಿಗೆ ಬರ್ತಾ ಇಲ್ಲ ಅವರಿಗೆ ನಾವು ಬರೋ ಥರ ಹೇಗೆ ಮಾಡಬೇಕು, ಏನು ಅದಕ್ಕೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅನ್ನುವಂಥ ಮಾಹಿತಿ ಕೂಡ ಇದೇ ವಿಡಿಯೋದಲ್ಲಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನೀವೆಲ್ಲರೂ ಕೂಡ ಅಂದರೆ 1,28,00,000 ಜನ ಮಹಿಳೆಯರು ಕೂಡ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತದೆ ಅಂತಲೇ ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಕಳೆದ 3 ತಿಂಗಳಿಂದಲೂ ಕೂಡ ಎಲ್ಲರೂ ಕೂಡ ಇದನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೊಸ ವರ್ಷಕ್ಕೆ ಜಮಾ ಮಾಡ್ತೀವಿ ಅಂದ್ರೆ ಅವಾಗಲೂ ಆಗಲಿಲ್ಲ, ಸಂಕ್ರಾಂತಿಗೆ ಜಮಾ ಮಾಡ್ತೀನಿ ಅಂದರೆ ಅವಾಗಲೂ ಆಗಲಿಲ್ಲ, ಫೆಬ್ರವರಿ ಮೊದಲನೇ ವಾರದಲ್ಲಿ ಎಲ್ಲರಿಗೂ ಕೂಡ ಜಮಾ ಮಾಡ್ತೀವಿ ಅಂದರು ಅವಾಗಲೂ ಕೂಡ ಆಗಲಿಲ್ಲ. ಹೀಗೆ ಒಂದು ಕಾರಣಗಳನ್ನು ಹೇಳ್ಕೊತಾನೆ ಬಂದರು ಸ್ನೇಹಿತರೆ. ಆದರೆ ಇದನ್ನು ನಾವು ಹೇಳಿದಲ್ಲ, ಅವರು ಹೇಳಿದ್ದನ್ನು ನಾವು ನಿಮಗೆ ತಿಳಿಸಿದ್ದೇವೆ ಸ್ನೇಹಿತರೆ. ಅವರ ಒಂದು ಭರವಸೆ ತಪ್ಪಾದರೆ ನಾವು ಹೇಳಿದ್ದು ಕೂಡ ತಪ್ಪು ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಇದೆಲ್ಲದಕ್ಕೂ ಕೂಡ ನಮ್ಮ ರಾಜಕಾರಣಿಗಳು ಅಂತಲೇ ಹೇಳ್ಬೋದು, ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೊಂದು ಲೇಟ್ ಆಗಲ್ಲ. ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಬಂದಂತಹ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವಾಗ ಜಮಾ ಮಾಡ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ. ಈಗ ಮೊದಲನೇದಾಗಿ 16ನೇ ಕಂತು ಮಾತ್ರ ಎಷ್ಟು ಜನರಿಗೆ ಜಮಾ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 14% ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಒಂದು 16ನೇ ಮತ್ತು 17ನೇ ಕಂತು 14% ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ. ಅದರ ಜೊತೆಗೆ 16 ಮತ್ತು 17ನೇ ಕಂತಿನ 2 ಕಂತು ಎಷ್ಟು ಮಂದಿಗೆ ಜಮಾ ಆಗಿದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, 8% ಜನರಿಗೆ ಈಗಾಗಲೇ ಜಮಾ ಆಗಿದೆ ಸ್ನೇಹಿತರೆ. ಇನ್ನು 16 ಮತ್ತು 17 ಕಂತಿನ 2 ಕಂತಿನ ಹಣವು ಕೂಡ ಎಷ್ಟು ಜನರಿಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಎಷ್ಟು ಪರ್ಸೆಂಟ್ ಜನರಿಗೆ ಅಂದರೆ 79% ಅಂತಲೇ ತಿಳ್ಕೊಬೋದು ಸ್ನೇಹಿತರೆ. ಟೋಟಲಿ ಒಂದು ರೌಂಡ್ ಫಿಗರ್ ತೆಗೆದುಕೊಂಡ್ರೆ ಸ್ನೇಹಿತರೆ 80% ಜನರಿಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿಯ 16 ಮತ್ತು 17ನೇ ಕಂತಿನ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಅಂದರೆ ಆಲ್ಮೋಸ್ಟ್ ಆಲ್ 1 ಕೋಟಿಯ ಮಹಿಳೆಯರಿಗೆ ಇನ್ನೂ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಮತ್ತು 17ನೇ ಕಂತಿನ ಹಣ ಜಮಾ ಆಗಿಲ್ಲ ಅನ್ನುವಂತಹ ಮಾಹಿತಿ ಇದರಿಂದ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಇವರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇವತ್ತೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಸಂಡೇ ಅಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಇವತ್ತು ರವಿವಾರ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಇವರು ಇವತ್ತು ಯಾವುದೇ ರೀತಿಯಾಗಿ ಬ್ಯಾಂಕಿಂಗ್ ಪ್ರೊಸೆಸ್ ಯಾವುದು ಕೂಡ ನಡೆಯುವುದಿಲ್ಲ ಸ್ನೇಹಿತರೆ. ಅಲ್ಲಿ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟ್ನಲ್ಲಿ ತಿಳಿಸಿರೋ ಹಾಗೆ ತಾಲೂಕ್ ಪಂಚಾಯತಿಗೆ ಹಣ ಬಂದಿದೆ. ತಾಲೂಕ್ ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ
ಹಣ ಬರುವುದು ಮಾತ್ರ ಬಾಕಿ ಇದೆ. ಇನ್ನೇನು ಶೀಘ್ರದಲ್ಲಿ ಬರುತ್ತದೆ. ಬಂದ ಕೂಡಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಹಾಕ್ತೀವಿ ಅನ್ನುವಂತಹ ಮಾತನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ. ಇದು ಕಳೆದ 2 ದಿನಗಳ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದಂಥ ಒಂದು ಮಾತು ಆಗಿತ್ತು ಸ್ನೇಹಿತರೆ. ಅದು ಈಗ ನಾಳೆ ಅಂದರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದರು. ನಾಳೆ ಸೋಮವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೋಮವಾರ ಫೆಬ್ರವರಿ 17ನೇ ತಾರೀಕಿನಿಂದ ಅವರು ಹೇಳಿದಂತೆ ಎಲ್ಲರ ಖಾತೆಗೂ ಹಣವನ್ನು ಜಮಾ ಮಾಡುವಂಥ ಪ್ರೊಸೆಸನ್ನು ಆರಂಭ ಮಾಡ್ತಾರೆ ಸ್ನೇಹಿತರೆ. ಈಗಾಗಲೇ ಆಲ್ಮೋಸ್ಟ್ ಒಂದು 15ರಿಂದ 20 ಲಕ್ಷ ಜನರಿಗೆ ಈಗಾಗಲೇ ಜಮಾ ಆಗಿದೆ ಸ್ನೇಹಿತರೆ. ಇನ್ನು ಉಳಿದಂಥ 1 ಕೋಟಿ ಜನರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಾಳೆ ಫೆಬ್ರವರಿ 17ನೇ ತಾರೀಕು ಸೋಮವಾರದಿಂದ ಜಮಾ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ. ನಾಳೆ ಒಂದು ಇಲ್ಲ ಅಂದರೂ 10ರಿಂದ 15 ಲಕ್ಷ ಜನರಿಗೆ ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಅದಾದ ನಂತರ ಡೈಲಿ ಒಂದು 10ರಿಂದ 15 ಲಕ್ಷ ಅಂದರೆ ಈಗ ನಾಳೆಯಿಂದ ಬರುವಂಥ ವಾರದಲ್ಲಿ ಆಲ್ಮೋಸ್ಟ್ ನಾಳೆ ಸೋಮವಾರದಿಂದ ಶನಿವಾರದವರೆಗೆ ಅಂದರೆ ಎಲ್ಲರ ಖಾತೆಯು ಕೂಡ ರಾಜ್ಯದ ಎಲ್ಲ ಮಹಿಳೆಯರ ಖಾತೆಯು ಕೂಡ ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕಂಪ್ಲೀಟಾಗಿ ಜಮಾ ಆಗ್ತದೆ ಅನ್ನೋಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಮಾಹಿತಿಗಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾನೆ ಇದ್ರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಫೆಬ್ರವರಿ 17ನೇ ತಾರೀಕು ಸೋಮವಾರ ಒಂದು ಆಲ್ಮೋಸ್ಟ್ ಒಂದು 11 ಗಂಟೆಯಿಂದ ಈ ಪ್ರೊಸೆಸ್ ಆರಂಭ ಮಾಡ್ತೀವಿ ಅನ್ನುವಂಥ ಮಾಹಿತಿ ಈಗ ನಮಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗೆಲ್ಲರೂ ಕೂಡ ಈಗ 16 ಮತ್ತು 17 ಕಂತಿನ ಬಾಕಿ ಇರುವಂಥ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಈಗೆಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು 7,30,00,000 ಜನರಿಗೆ 16 ಮತ್ತು 17 ಕಂತಿನ ಹಣ ಯಾಕೆ ಜಮಾ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿಗೆ ಎಲ್ಲರೂ ಕೂಡ ಈಗ ವೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತೀವಿ ಇದಕ್ಕೆ ಸ್ನೇಹಿತರೆ. ಯಾಕಂದರೆ ಆ 7,30,00,000 ಜನರಲ್ಲಿ ಕೂಡ 7,30,000 ಜನರಲ್ಲಿ ನೀವು ಕೂಡ ಒಬ್ಬರ ಆಗಿರ್ಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಕೇಳ್ತಾ ಇದ್ದದ್ದು. 7,30,000 ಜನರಿಗೆ ಯಾಕೆ ಬರ್ತಾ ಇಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಅವರ ಬ್ಯಾಂಕ್ನಲ್ಲಿರುವಂಥ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಬ್ಯಾಂಕ್ ಅಕೌಂಟಿಗೆ ಒಂದು ಏನಂದರೆ ಅದು ಹಣ ಬಂದು ಜಮಾ ಆಗ್ತಾಯಿತ್ತು ಸ್ನೇಹಿತರೆ. ಆ ಒಂದು ಹಣ ಜಮಾ ಆಗುತ್ತಲೇ ಸ್ವಲ್ಪ ರೀತಿಯಾಗಿ ಅಲ್ಲಿ ಆಧಾರ್ ಸೀಡಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಒಂದು ಬ್ಯಾಂಕ್ ಅಕೌಂಟಿಗೆ ಅದಕ್ಕೆ ಆಧಾರ್ ಸೀಡಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಅದು ಆ್ಯಕ್ಟಿವ್ ಇರಬೇಕು, ಅಂದರೆ ಅದು ಆನ್ ಇರಬೇಕು ಸ್ನೇಹಿತರೆ, ಅಂದರೆ ಚಾಲೂ ಇರಬೇಕು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದು ಅಕಸ್ಮಾತ್ ಬಂದಿದ್ದರೆ ಈ ರೀತಿ ಯಾವುದೇ ರೀತಿಯಾಗಿ ಗೌರ್ಮೆಂಟ್ ವತಿಯಿಂದ ಹಣ ಬರುವುದಿಲ್ಲ ಸ್ನೇಹಿತರೆ. ಅದೇ ನಿಮ್ಮ 7,30,000 ಜನರಿಗೆ ಈಗ ಸದ್ಯಕ್ಕೆ ಆಗಿರೋದು ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೆ ಈಗ ನಾವು ಏನು ಮಾಡಬೇಕು ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು ಸ್ನೇಹಿತರೆ. ಏನೂ ಇಲ್ಲ, ಮೊದಲನೇದಾಗಿ ನಿಮ್ಮ ಆಧಾರ್ ಸೀಡಿಂಗ್ ಆ್ಯಕ್ಟಿವ್ ಇದೆಯಾ ಅಥವಾ ಇನ್ಆ್ಯಕ್ಟಿವ್ ಇದೆಯಾ ಅಂತ ನೋಡಿಕೊಳ್ಳಿ ಸ್ನೇಹಿತರೆ. ಆ್ಯಕ್ಟಿವ್ ಇದ್ದರೆ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಇನ್ಆ್ಯಕ್ಟಿವ್ ಇದ್ದರೆ ಮಾತ್ರ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ಆ್ಯಕ್ಟಿವ್ ಇದ್ದರೆ ಏನು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಒಂದು ಫಾರ್ಮ್ನ ತುಂಬಿಕೊಟ್ರೆ ಸಾಕು, ಅವರು ಬ್ಯಾಂಕ್ನವರು ಈ ಒಂದು ಮಾಹಿತಿಯನ್ನು ಆ್ಯಕ್ಟಿವ್ ಮಾಡ್ತಾರೆ ಸ್ನೇಹಿತರೆ. ಇಷ್ಟೇ ಒಂದು ಸಿಂಪಲ್ ಪ್ರಾಬ್ಲಮಿಗೆ ಒಂದು ಸಿಂಪಲ್ ಸೊಲ್ಯೂಷನ್ ಅಂತ ಹೇಳ್ಬೋದು ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ 16 ಮತ್ತು 17 ಕಂತಿನ ಟೋಟಲ್ ಇನ್ಫಾರ್ಮೇಷನ್ ಸಿಕ್ತು ಅಂತ ಅಂದ್ಕೊಡ್ತೀನಿ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.